ಏನು ಆಯಿತು ಇದು ಕಾರಣ ಗೊತ್ತಿಲ್ಲ ಇನ್ನು, ಅಂದರೆ ಸಾವಿನ ಕಾರಣ ಇನ್ನೂ ಗೊತ್ತಿಲ್ಲ, ಅದು ಕಾರಣ ಗೊತ್ತಿಲ್ಲ. ಹೀಗಾಗಿ ಬಹುಶಃ ಇವತ್ತು ಅಥವಾ ನಾಳೆ ನಿಖರವಾದಂಥ ಕಾರಣ ಗೊತ್ತಾಗುತ್ತೆ, ಆವಾಗ ಇದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಸಿಗುತ್ತೆ. ಜೊತೆಗೆ ಇಲ್ಲಿ ಕುಟುಂಬಸ್ಥರು ಮತ್ತು ಸ್ಥಳೀಯರು ಅಂದರೆ ಹುಡುಗಿಯನ್ನು ಕರ್ಕೊಂಡು ಹೋಗಿ ಆಗಿರ್ಬೋದು ಅನ್ನೋಂಥ ಅನುಮಾನಗಳು ಕೂಡ ಆಗುತ್ತೆ. ಅಲ್ಲ, ಇದಕ್ಕೆಲ್ಲ ಉತ್ತರ FSL, ಅದರ್ವೈಸ್ ಇದೆಲ್ಲ ಊಹಾಪೋಹ ಆಗುತ್ತೆ. ಎಲ್ಲ ಉತ್ತರ FSL. ಬಟ್ ಬಹಳ ಈ ಥರ ಆಗಬಾರ್ದು, ಬಹಳ ನೋವಿನ ಸಂಗತಿ. ಯಾಕೆಂದರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟು ನೋಡ್ತೇವೆ. ಸೊ ಇದು ನಿಜವಾಗ್ಲೂ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು ಘಟನೆ. ಅಂದರೆ ಭಾರತ ರಾಷ್ಟ್ರೀಯ ಯೋಜನೆ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಏನಿದೆ, ಅದರ ಕೆಳಗಡೆ ಗುತ್ತಿಗೆ ಆಧಾರದ ಮೇಲೆ ವೈದ್ಯರುಗಳನ್ನು ಮತ್ತು ಸ್ಟಾಫ್ ನರ್ಸ್ಗಳನ್ನು ನೇಮಕ ಮಾಡ್ತಾಯಿದೆ. ಅಂದರೆ ವೈದ್ಯರಿಗೆ ಕೇವಲ 50,000 ರೂಪಾಯಿ ಸಂಬಳ ಕೊಡುವಂಥದ್ದು ಮತ್ತು ಈ ಸ್ಟಾಫ್ ನರ್ಸಸ್ಗೆ 12,000 ರೂಪಾಯಿ ಕೊಡತಕ್ಕಂಥ ವ್ಯವಸ್ಥೆ ಮೊದಲಿಂದ ಇದೆ. ಇದರ ವಿಚಾರವಾಗಿ, ಯಾಕೆಂದರೆ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗಲಿ, ಹಳ್ಳಿ ವಿಭಾಗದಲ್ಲಿ, ಅದು ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಲಿ ಅಥವಾ ತಾಲೂಕು ಆಸ್ಪತ್ರೆ ಆಗಲಿ, ಅಲ್ಲಿ ವೈದ್ಯರ ಕೊರತೆಯೂ ಇದೆ, ನರ್ಸ್ಗಳ ಕೊರತೆಯೂ ಇದೆ. ಸೊ ಅದರಿಂದ ನಾನು ಇದನ್ನು ಸಂಸತ್ನಲ್ಲಿ ಇದರ ಬಗ್ಗೆ ನಾನು ಸುದೀರ್ಘವಾಗಿ ಮಾತಾಡಿದ್ದೆ. ಈ ವೈದ್ಯರ ಸಂಬಳ ಜಾಸ್ತಿ ಮಾಡಬೇಕು, ಅಂದರೆ NHM ಅಡಿ NHM ಅಂದರೆ ರಾಷ್ಟ್ರೀಯ ಆರೋಗ್ಯ ಯೋಜನಾ ಅಡಿ ಬರ್ತಕ್ಕಂಥ ನರ್ಸ್ಗಳಿಗೆ ಸಂಬಳ ಜಾಸ್ತಿ ಮಾಡಬೇಕು ಅನ್ನೋ ಮನವಿಯನ್ನು ನಾನು ಮಾಡಿದ್ದೆ ಸಂಸತ್ನಲ್ಲಿ. ಅದರ ಜೊತೆಗೆ ನಮ್ಮ ಕೇಂದ್ರದ ಆರೋಗ್ಯ ಸಚಿವರಾದಂಥ JP ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿ ಮತ್ತು ಕೇಂದ್ರದ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ನಿರಂತರವಾಗಿ ನಾನು ಇದನ್ನು ಪ್ರಯತ್ನ ಮಾಡಿದ್ವಿ. ಸೊ ಈಗ ಅದು ಒಂದು ಆರ್ಡರ್ ಆಗಿದೆ. ವೈದ್ಯರಿಗೆ 60,000 ರೂಪಾಯಿ ಕೊಡುವಂಥದ್ದು, ಸ್ಟಾಫ್ ನರ್ಸಸ್ಗೆ ಸುಮಾರು 22,000 ರೂಪಾಯಿ ಕೊಡುವಂಥದ್ದು. ಇದರಿಂದ ಅಟ್ಲೀಸ್ಟ್ ಇನ್ನು ಮುಂದೆ, ಯಾಕಂದರೆ 22,000 ಸಂಬಳ ಅಂದರೆ ನರ್ಸಸ್ಸುಗಳು ಬರ್ತಾರೆ ಕೆಲಸ ಮಾಡಲಿಕ್ಕೆ. ಇದರಿಂದ ಒಂದು ಆರೋಗ್ಯ ವ್ಯವಸ್ಥೆ ಈ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯದಾಗುತ್ತೆ.